यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ಶ್ರೀಪ್ರಸಾದ ವಿತರಣೆ, ಶ್ರೀ ಕೂರತ್ತಾಳ್ವಾರ್ ಅವರ ತಿರುನಕ್ಷತ್ರ ಮಹೋತ್ಸವದ ಪ್ರಾರಂಭ, ಮನ್ನಾರ್ ಗುಡಿಯಲ್ಲಿ ಸಂಪ್ರೋಕ್ಷಣ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದಲ್ಲಿ ಪ್ರತಿದಿನ ಮಧ್ಯಾಹ್ನ ಸಾರ್ವಜನಿಕ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇದೆ. ದಿನಂಪ್ರತಿ ಸುಮಾರು 400ರಿಂದ 500 ಭಕ್ತರಿಗೆ ನಿರಂತರವಾಗಿ ಪ್ರಸಾದ ವಿತರಣೆ ನಡೆಯುತ್ತಿದೆ. ಸಂಜೆ 4 ಗಂಟೆಗೆ ಶಾಲಾ ವಿದ್ಯಾರ್ಥಿಗಳಿಗೂ ಸಹ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಇದಲ್ಲದೆ 2 ಶಾಲೆಗಳಿಗೂ ಸಹ ಶ್ರೀಮಠದ ವತಿಯಿಂದ ಮಧ್ಯಾಹ್ನದ ಊಟವನ್ನು ಕಳುಹಿಸಲಾಗುತ್ತಿದೆ. ಶ್ರೀಮಠದ ಸಮೀಪದಲ್ಲಿಯೇ ಒಂದು ಬಾಲ ಮನೋವಿಕಾಸ ಕೇಂದ್ರ ಇದೆ. ಇದು ವಿಶೇಷ ಚೇತನವುಳ್ಳ ಮಕ್ಕಳ ಶಾಲೆ. ಇಲ್ಲಿಗೂ ಸಹ ಪ್ರತಿದಿನ ಶ್ರೀಮಠದಿಂದ ಪ್ರಸಾದವನ್ನು ಕಳುಹಿಸಲಾಗುತ್ತಿದೆ. ಎಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಪ್ರೇರಣೆ ಆಚಾರ್ಯ ಶ್ರೀ ರಾಮಾನುಜರು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀಜೀಯರ್ ಸ್ವಾಮಿಯವರು ಶ್ರೀ ರಾಮಾನುಜರಿಂದ ಪ್ರಾರಂಭಿಸಲ್ಪಟ್ಟ ಎಲ್ಲ ಸೇವಾ ಕಾರ್ಯಗಳನ್ನು ಇಂದೂ ಸಹ ಮುಂದುವರಿಸುತ್ತಾ ಬಂದಿದ್ದಾರೆ. ಶ್ರೀ ಕೂರೇಶರು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಒಬ್ಬ ಪ್ರಮುಖ ಆಚಾರ್ಯರು. ಶ್ರೀರಾಮಾನುಜರ ಸಮಕಾಲೀನರಾದ ಇವರು ಶ್ರೀರಾಮಾನುಜರ ಶಿಷ್ಯರಾಗಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅನೇಕ ಸ್ತೋತ್ರಗಳನ್ನು ಅನುಗ್ರಹಿಸಿದ್ದಾರೆ. ಪಂಚಸ್ತವ ಅವರು ಅನುಗ್ರಹಿಸಿದ ಸ್ತೋತ್ರಗಳಲ್ಲಿ ಅತ್ಯಂತ ಮುಖ್ಯವಾದುದು. ಶ್ರೀ ಕೂರೇಶರ ಅವತಾರ ಸ್ಥಳ ಕಾಂಚೀಪುರಂ ಸಮೀಪದ ಶ್ರೀಕೂರಂ ದಿವ್ಯಕ್ಷೇತ್ರ. ತೈಮಾಸದ ಹಸ್ತ ನಕ್ಷತ್ರ ಶ್ರೀ ಕೂರತ್ತಾಳ್ವಾರ್ ಅವರ ತಿರುನಕ್ಷತ್ರ. ಅವರ ಅವತಾರ ಸ್ಥಳವಾದ ಶ್ರೀಕೂರಂನಲ್ಲಿ ಅವರ ತಿರುನಕ್ಷತ್ರ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಲಾಗುತ್ತಿದೆ. ಆ ಉತ್ಸವದ ಮೊದಲನೇ ದಿನದ ದರ್ಶನವನ್ನು ನಾವು ಈಗ ಮಾಡೋಣ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀ ಎಂಬಾರ್ ಅವರ 1000 ವರ್ಷದ ತಿರುನಕ್ಷತ್ರದ ಸಂದರ್ಭದಲ್ಲಿ ಶ್ರೀಪೆರಂಬುದೂರಿನ ಸ್ವಾಮಿ ಎಂಬೆರುಮಾನಾರ್ ಅವರ ಪದಕವನ್ನು ಅವರ ಆಶೀರ್ವಾದದೊಂದಿಗೆ ಶ್ರೀ ಎಂಬಾರ್ ಅವರಿಗೆ ಸಮರ್ಪಿಸಲಾಯಿತು. ಆ ಪದಕದ ದಿವ್ಯ ದರ್ಶನವನ್ನು ನಾವು ಈಗ ಮಾಡುತ್ತಿದ್ದೇವೆ. எப்பொழுதும் யதிராசன் வடிவழகு என்னிதய துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிரே இல்லை எனக்கெதிரೇ. ತಮಿಳುನಾಡಿನ ಶ್ರೀ ರಾಜಮನ್ನಾರ್ ಗುಡಿಯಲ್ಲಿ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸಂಪ್ರೋಕ್ಷಣಾ ಕಾರ್ಯಕ್ರಮ ಆಗಮೋಕ್ತವಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಶಂಗಮಲ ತಾಯಾರ್ ಸಮೇತನಾಗಿ ಶ್ರೀ ರಾಜಗೋಪಾಲನಿಗೆ ತಿರುವೀದಿ ಉತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಮನವಾಳ ಮಾಮುನಿ ಅವರಿಗೆ ಹೊಸ ಸನ್ನಿಧಿಯನ್ನು ನಿರ್ಮಿಸಲಾಗಿದೆ ಹಾಗೂ ವಿಮಾನ ಗೋಪುರದ ನಿರ್ಮಾಣವಾಗಿ
ಅದಕ್ಕೆ ಚಿನ್ನದ ಕಳಶವನ್ನೂ ಸಹ ಸ್ಥಾಪಿಸಲಾಯಿತು. ಈ ಉತ್ಸವದ ಒಂದು ನೋಟ ಈಗ ನಿಮ್ಮ ಮುಂದೆ. ಈಗ ಒಂದು ಪುಟ್ಟ ವಿರಾಮ. ஒருத்தரையும் எழுப்பறா அப்படின்னா ஒரு ஆழ்வார எழுப்பறான்னு தான் நமக்கு பெரியவாள்லாம் வியாக்கியானம் பண்ணி தர. ஏன்னா ஆண்டாளுடைய அளவுக்கு, தாயார் அளவுக்கு பகவத் அனுபவம் பண்ணணுமானால் ஆழ்வார்களால தான் 5 குடிக்கு ஒரு சந்ததியாய் அப்படின்னு. அப்போ அவள்லாம் என்ன பண்ணிட்டு இருக்கா அப்படின்னுட்டா, ஆழ்வார்கள்லாம் கூட தூங்கிட்டு இருக்கிறவாளை எழுப்பலாம், அவளை போய் எழுப்புறாளே அப்படின்னுட்டா அது தூக்கம் இல்லை, அது பகவத் அனுபவ ரூபமான சமாதி, அது ஒரு பாவ சமாதி. அந்த அனுபவத்துல அவ ஏகாந்தத்துல தெளிச்சுன்னு இருக்கா. அப்ப தாயார் சொல்றா, நீங்க மட்டும் அனுபவத்துல இருந்தா போறாதே, வந்து அந்த அனுபவத்தை எல்லோருக்கும் கொடுக்க வேண்டாமா, அப்படி வாரி இறைக்க வேண்டாமா, ஆகும் தானே, அது அப்படி கூப்பிட்டு கூப்பிட்டு கொடுக்கணும் பகவத் அனுபவத்தை. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಮಿಳುನಾಡಿನ ಕುಂಭಕೋಣಂ ಸಮೀಪದ ತಿರುಚೇರೈ ದಿವ್ಯಕ್ಷೇತ್ರದಲ್ಲಿ ಶ್ರೀ ಸಾರಾನಾಥ ಸ್ವಾಮಿಯವರಿಗೆ ತೈಪುಷ್ಯ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ 4ನೇ ದಿನವಾದ ನಿನ್ನೆ ಶ್ರೀ ಸಾರಾನಾಥ ಸ್ವಾಮಿಯ ಗರುಡೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಆ ಒಂದು ದಿವ್ಯ ದರ್ಶನ. ತಿರುಕೋವಲೂರಿನಲ್ಲಿ ಶ್ರೀ ದೇಹಲೀಶ ಪೆರುಮಾಳ್ ಹಾಗೂ ಪೂಂಗೋವಲ್ ತಾಯಾರ್ ಅವರಿಗೆ ಶಯನೋತ್ಸವ ನಡೆಯುತ್ತಿದೆ. ಆಗ ಭಗವಂತನಿಗೆ ವಿಶೇಷ ಅಲಂಕಾರವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಅದೇ ಸಂದರ್ಭದಲ್ಲಿ ಶ್ರೀ ಉವೆ ತಿರುಕೋವಲೂರ್ ಎಂಬೆರುಮಾನಾರ್ ಜಿಯರ್ ಸ್ವಾಮಿ ಅವರಿಂದ ವೀಣಾವಾದನ ಕಾರ್ಯಕ್ರಮ ನಡೆಯಿತು. ನಗರದ ನಾದಜ್ಯೋತಿ ಸಂಗೀತ ಸಭಾ ಟ್ರಸ್ಟ್ ಅವರು ಇದೇ ತಿಂಗಳು 28ರಿಂದ ಫೆಬ್ರವರಿ 1ರವರೆಗೆ ಶ್ರೀ ಪುರಂದರದಾಸರ ಮತ್ತು ತ್ರಿಮೂರ್ತಿಗಳ ಉತ್ಸವವನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಪ್ರತಿದಿನ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ.
ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನೂ ಏರ್ಪಡಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಮಲ್ಲೇಶ್ವರದ ಶ್ರೀರಾಮ ಮಂದಿರದಲ್ಲಿ ನಡೆಯಲಿದೆ. ಎಲ್ಲರಿಗೂ ಸ್ವಾಗತವನ್ನು ಕೋರಲಾಗಿದೆ. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ತಿರುವಳ್ಳಿಕೇಣಿ ಗೋಮಠಂ ಮಾಧವಾಚಾರ್ಯರ್ ಅವರಿಂದ ಇರಂಡಾಂ ತಿರುವಂದಾದಿಯ 41ರಿಂದ 50 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಗುರುವಾರದ ಪಂಚಾಂಗ: ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ಏಕಾದಶಿ, ಮೃಗಶಿರ ನಕ್ಷತ್ರ, ಸರ್ವತ್ರ ಏಕಾದಶಿ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.